ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 21/2/2024 ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಒಳಗಡೆ ನೀವು ಯಾವ ರೀತಿ ಪ್ಲಾನ್ ಹಾಕೋತೀರಿ ಕಂಪ್ಲೀಟ್ಲಿ ಸ್ಟಡಿ ಮಾಡೋಣ. ಸೊ ನಾಳೆ ಬುಧವಾರ ಇರೋದ್ರಿಂದ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ, ಕಂಪ್ಲೀಟ್ಲಿ ಅರ್ಥ ಮಾಡ್ಕೋಣ. ಫಸ್ಟ್ ಆಫ್ ಆಲ್ ನಾನು ಬ್ಯಾಂಕ್ ನಿಫ್ಟಿಗೆ ತೊಗೊಂಡ್ಬಿಡ್ತೀನಿ. ನಿನ್ನೆ ಏನು ಡಿಸ್ಕಷನ್ ಮಾಡಿದ್ವಿ ಅಂದ್ರೆ, ಸರ್ ಇಲ್ಲಿಂದ ರಿಜೆಕ್ಷನ್ ಇದೆ, ಇಲ್ಲಿಂದ ರಿಜೆಕ್ಷನ್ ಇದೆ, ಇಲ್ಲಿಂದ ಕೂಡ ರಿಜೆಕ್ಷನ್ ಇದೆ, ಇದ್ರ ಮೇಲೆಗಡೆ ಹೋದ್ರೆ ಮಾರ್ಕೆಟ್ ಒಂದು ಮೊಮೆಂಟ್ ಕೊಡಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅರೌಂಡ್ 46,700 ದಾಟಿದ ಮೇಲೆ ಮಾರ್ಕೆಟ್ ಅರೌಂಡ್ 46,900 ವರೆಗೂ ಹೋಗಿದ್ದಾನೆ. ಈ ಟೈಮ್ ನಲ್ಲಿ ನಿಮಗೆ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೂಡ ಅಲರ್ಟ್ ಮಾಡಿದ್ದೆ, ನೀವು ಈ ಟ್ರೇಡ್ ಅನ್ನ ಚೆನ್ನಾಗಿ ತಗೊಂಡು ದುಡ್ಡು ಮಾಡಿದಿರಿ ಅಂತ ಕೂಡ ತಿಳ್ಕೊಂಡಿದ್ದೀನಿ. ಸೊ ಒನ್ ಮೋರ್ ಸೆಟಪ್ ನಾನು ಏನ್ ಮಾಡಿದೆ, ಇಲ್ಲಿ ಡ್ರಾ ಮಾಡಿದ್ದೆ. ಈ ರೀತಿ ಮಾರ್ಕೆಟ್ ಆ ರೀತಿ ಏನು ವರ್ಕ್ ಮಾಡಲಿಲ್ಲ, ಮೇಲ್ಗಡೆ ಹೋಗ್ಲಿಲ್ಲ, ಸಡನ್ಲಿ ಫಾಲೋ ಆಯ್ತು, ಮತ್ತೆ ರಿಕವರ್ ಆಗಿ ಅರೌಂಡ್ 47,059 47,93 ಕ್ಲೋಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಿಕ್ಕಿರೋ ಸೆಟಪ್ ಗಳು ನೀವು ವರ್ಕ್ ಮಾಡಿಲ್ಲ ಅಂತ ತಿಳ್ಕೊತೀನಿ, ಬಿಕಾಸ್ ಸೆಟಪ್ ಅಲ್ಲಿ ಕ್ರಿಯೇಟ್ ಆಗಿಲ್ಲ. ನಮ್ಗೆ ಯಾವಾಗಲೂ ಏನ್ ಸರ್, ರೆಸಿಸ್ಟೆನ್ಸ್ ಬ್ರೇಕ್ ಆದ್ಮೇಲೆ ಹೈಯರ್ ಲೋ ಆದ್ರೆ ಟ್ರೇಡ್ ತಗೊಳ್ಳಿಕ್ಕೆ ಓಕೆ ಆಗುತ್ತೆ, ಇಲ್ಲಾಂದ್ರೆ ನಾವ್ ಏನ್ ಮಾಡ್ತೀವಿ, ತಪ್ಪು ಮಾಡ್ತಿದೀವಿ ಅಂತ ತಿಳ್ಕೊಳ್ರಿ. ಸೊ ನಿಫ್ಟಿ ಒಳಗೆ ಯಾವ ರೀತಿ ಪ್ಲಾನ್ ಹಾಕೊಂಡಿದ್ವಿ, ನಿಫ್ಟಿ ಒಳಗೆ ಏನ್ ಮಾಡಿದ್ವಿ ಅಂದ್ರೆ ಸರ್, ನಾವು ನೀನ್ ಏನ್ ಡಿಸ್ಕಷನ್ ಮಾಡಿದ್ವಿ, ಇವತ್ತು ಏನ್ ಪ್ಲಾನ್ ಹಾಕೊಂಡಿದ್ವಿ ಅಂದ್ರೆ, ನಮಗೆ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಇದನ್ನ ಬ್ರೀಚ್ ಆದ್ರೆ, ನಾನು ನಿಮಗೆ ಒಂದು ಟೆಲಿಗ್ರಾಮ್ ಅಲ್ಲಿ ಒಂದು ಪ್ಯಾಟರ್ನ್ ಹಾಕಿದ್ದೆ. ಈ ರೀತಿ ಆಗ್ಬೋದು, ಮೇಲ್ಗಡೆ ಕೆಳಗಡೆ ಹೋದ್ರೆ ಈ ರೀತಿ ಹೋಗ್ಬೋದು ಅಂತ ಹಾಕಿದ್ದೆ. ಬಟ್ ಮಾರ್ಕೆಟ್ ಹ್ಯಾಸ್ ಬ್ರೋಕನ್ ಅಪ್ ಸೈಡ್. ನೋಡಿ ಸರ್, 20,140 ಇದ್ದು 20,180 ವರೆಗೂ ಆಸ್ಪಾಸ್ ಹೋಗಿದ್ದಾನೆ. ಸೊ ಇಲ್ಲಿ ಕೂಡ ನೀವು ದುಡ್ಡು ಮಾಡಿದ್ರಿ ಅಂತ ತಿಳ್ಕೊಂಡಿದ್ದೀನಿ. ಸೊ ಓನ್ಲಿ 2 ಟ್ರೇಡ್ಸ್ ಬೆಸ್ಟ್ ಸೆಟಪ್ ಗಳು ಸಿಕ್ಕಿದ್ವು, ನೀವು ಚೆನ್ನಾಗಿ ಪ್ರಾಫಿಟ್ ಮಾಡಿದ್ರಿ ಅಂತ ಕೂಡ ತಿಳ್ಕೊಂಡಿದ್ದೀನಿ. ಸೊ ನಾಳೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಬುಧವಾರ ದಿನ ವಾರಕ್ಕೆ ಒಂದು ದಿವಸ ಯೂಟ್ಯೂಬ್ ಲೈವ್ ಬರಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೀನಿ. ಬಿಕಾಸ್ ಅಟ್ ದ ಸೇಮ್ ಟೈಮ್ ನಾನು ನನ್ನ ಕ್ಲಾಸ್ ಮೆಂಬರ್ಸ್ ಕೂಡ ಕ್ಲಾಸಸ್ ನಲ್ಲಿ ಏನು ಟ್ರೇಡ್ ಮಾಡಬೇಕಲ್ಲ ಅದನ್ನ ಲೈವ್ ತಗೊಂಡಿರ್ತೀನಿ. ಸೊ ಓವರ್ ಆಲ್ ಪಬ್ಲಿಕ್ ಗೋಸ್ಕರ ನಾಳೆ ಯೂಟ್ಯೂಬ್ ನಲ್ಲಿ ಲೈವ್ ನಲ್ಲಿ ಇರ್ತೀನಿ. ಸೊ ಲೆಟ್ಸ್ ಗೋ ವಿತ್ ಸ್ಟಾರ್ಟ್ ವಿತ್ ನಿಫ್ಟಿ ಓನ್ಲಿ. ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ಎಲ್ಲ ಕ್ಲೀನ್ ಔಟ್ ಮಾಡ್ತೀನಿ. ಸೊ ನಮಗೆ ಯಾವ ರೀತಿ ಕಾಣ್ತದೆ ನೋಡ್ಕೋಣ. ಸೊ ಫಸ್ಟ್ ಆಫ್ ಆಲ್ ನೋಡಿದ್ರೆ, ಮಾರ್ಕೆಟ್ ಹ್ಯಾಸ್ ಕ್ಲೋಸ್ ಅಟ್ ದ ಟಾಪ್. ಓಕೆ, ಆಲ್ ಟೈಮ್ ಹೈ ನಲ್ಲಿ ಕ್ಲೋಸ್ ಕೊಟ್ಟಿದ್ದಾನೆ. ಸೊ ಒನ್ ಆಫ್ ದ ಥಿಂಗ್ ಈಸ್ ದಟ್ ಮಾರ್ಕೆಟ್ ಈಸ್ ರ್ಯಾಲಿಂಗ್ ನೌ. ಓಕೆ, ರ್ಯಾಲಿ ಆಗ್ಲಿಕ್ಕೆ ರೆಡಿ ಆಗಿದ್ದಾನೆ. 22,500 ಬರಬಹುದು ಅನ್ನೋ ಸೂಚನೆಯನ್ನು ತೋರಿಸಿದಾನೆ. ಬಿಕಾಸ್ ಮಾರ್ಕೆಟ್ ಕ್ಲೋಸಿಂಗ್ ಬೇಸಿಸ್ ನಲ್ಲಿ ಯಾವುದೇ ರೀತಿ ಹೆವಿ ವಿಕ್ ಮಾಡಿಲ್ಲ. ಹಿ ಹ್ಯಾಸ್ ಕ್ಲೋಸ್ಡ್ ಅಟ್ ದ ಟಾಪ್ 22,200 ಲೆವೆಲ್, ನಂಬರ್ 1 ಪಾಯಿಂಟ್. ಓಕೆ, ಮೇಲ್ಗಡೆ ರೆಸಿಸ್ಟೆನ್ಸ್ ಅಂತೂ ಇಲ್ಲ, ಆಲ್ ಟೈಮ್ ಹೈ ಇದ್ದಾನೆ. ಸರ್ ಬಟ್ ಪ್ಲಾನ್ ಏನ್ ಹಾಕೋಣ, ನಾವು ಮೇಲ್ಗಡೆ ಟಾರ್ಗೆಟ್ ಎಷ್ಟುವರೆಗೂ ಹಾಕೋಣ ಅಂದ್ರೆ, ಸೊ ಒಂದು ಪಾಯಿಂಟ್ ಐತೆ, ನೀವು ಟ್ರೆಂಡ್ ಬೇಸ್ ಪ್ರೆಫರೆನ್ಸಿ ಎಕ್ಸ್ಟೆನ್ಷನ್ ಟೂಲ್ ಅಂತ ಇಲ್ಲಿದೆ. ಓಕೆ, ಇದನ್ನ ಕ್ಲಿಕ್ ಮಾಡಿ ಏನ್ ಮಾಡ್ತೀರಂದ್ರೆ, ಸರ್ ನಮ್ಗೊಂದು ಪಾಯಿಂಟ್ ಇದೆ, ಮಾರ್ಕೆಟ್ ಟರ್ನಿಂಗ್ ಪಾಯಿಂಟ್ ನಂಬರ್ 1, ನಂಬರ್ 2 ಅಂಡ್ ನಂಬರ್ 3. ಇವಕ್ಕೆ ಏನ್ ಮಾಡ್ಬೇಕು, 1, 2, 3 ಪಾಯಿಂಟ್ಗಳಿಗೆ ಟ್ರೆಂಡ್ ಬೇಸ್ ಪ್ರೆಫರೆನ್ಸಿ ಎಕ್ಸ್ಟೆನ್ಷನ್ ಟೂಲ್ ನ ಯೂಸ್ ಮಾಡ್ಕೋಬೇಕು. 1, 2, 3. ಸೊ ಈಗ ಮಾರ್ಕೆಟ್ ಇದರ ಪ್ರಕಾರ ನಾವು ಮೊನ್ನೆ ಕೂಡ ಹಾಕಿ ತೋರಿಸಿದೆ, ಇದರ ಪ್ರಕಾರ ಟಾರ್ಗೆಟ್ಸ್ ನ ಸೆಟ್ ಮಾಡ್ಕೋತೀರಿ ಅಂತೇಳಿ. ಸೊ 20,350, 20,400, 20,500 ನ ಈಗ ನಾವು ಟಾರ್ಗೆಟ್ ಅಂತ ಸೆಟ್ ಮಾಡ್ಕೋಬಹುದು ಯೂಸಿಂಗ್ ಟ್ರೆಂಡ್ ಬೇಸ್ಡ್ ಫಿಬೊನಾಸಿ ಎಕ್ಸ್ಟೆನ್ಷನ್ ಟೂಲ್. ಇವನ್ ಇದ್ರ ಜೊತೆಗೆ ಓಪನ್ ಇಂಟ್ರೆಸ್ಟ್ ಕೂಡ ಓದಿದ್ರೆ ನಿಮ್ಗೆ ಕ್ಲಿಯರ್ಲಿ ಗೊತ್ತಾಗ್ತದೆ ಮುಂದೆ. ಸೊ ಫಸ್ಟ್ ಆಫ್ ಆಲ್ ನಾನು ಏನ್ ಮಾಡ್ತೀನಿ, 1 ಅವರ್ ಸ್ವಿಚ್ ಮಾಡ್ಬಿಡ್ತೀನಿ ಅಥವಾ 30 ಮಿನಿಟ್ ಸ್ವಿಚ್ ಮಾಡ್ತೀನಿ. ಸೊ ನಾವು ಟ್ರೆಂಡ್ ಲೈನ್, ಸಪೋರ್ಟ್ ಲೈನ್ ಡ್ರಾ ಮಾಡ್ಲಿಕ್ಕೆ ಈಸಿ ಆಗುತ್ತಾ ನೋಡ್ಕೋಣ. ಸೊ ಕೆಳಗಡೆಯಿಂದ ಏನ್ ಮಾಡ್ತೀನಿ, ಇಲ್ಲಿ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋತೀರಿ, ಈಸಿಲಿ ಕಾಣುತ್ತೆ 1, 2, 3. ಓಕೆ, ಯಾಕೆ ನೋಡಿ ಸರ್, ಮಾರ್ಕೆಟ್ ಸಪೋರ್ಟ್ 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 ಸಪೋರ್ಟ್. ಓಕೆ, ಒನ್ ಆಫ್ ದ ವೇ ಆಫ್ ಥಿಂಕಿಂಗ್, ಡನ್. ಓಕೆ, ಕೆಳಗಡೆಯಿಂದ ನೀವು ಇನ್ನೊಂದು ಸಪೋರ್ಟ್ ರೀತಿ ಡ್ರಾ ಮಾಡ್ಬೋದಾ? ಎಸ್ ಸರ್. ನಾನು ಏನ್ ಮಾಡ್ತೀನಿ, ನಿಮಗೆ ಇಲ್ಲೊಂದು ತಗೊಂಡೋಗ್ತೀನಿ, ರೆಕ್ಟಾಂಗಲ್ ತಗೊಂಡೋಗ್ತೀನಿ. ಅರ್ಲಿಯರ್ ಆಲ್ ಟೈಮ್ ಹೈನ ನಾನು ಎಳೆದ್ಬಿಟ್ಟು ಇದನ್ನ ಸಪೋರ್ಟ್ ಅಂತ ಕ್ಲೇಮ್ ಮಾಡ್ಕೋತೀರಿ. ಯಾವ್ದಪ್ಪ ಅಂದ್ರೆ 20,130 ಅಥವಾ 20,100 ಲೆವೆಲ್ ಅಂತ ತಿಳ್ಕೊಟ್ರಿ. ಓಕೆ, ಮಾರ್ಕೆಟ್ ನಮಗೆ ನಾಳೆ ಫ್ಲಾಟ್ ಆಗಿ ಓಪನ್ ಆದ ಅಂತ ತಿಳ್ಕೊಟ್ರಿ. ಮೈಟ್ ಬಿ ಇಂಥ ಕೇಸ್ ನಲ್ಲಿ ಮೋಸ್ಟ್ ಆಫ್ ಟೈಮ್ ನಲ್ಲಿ ಗ್ಯಾಪ್ ಅಪ್ ಓಪನ್ ಆಗುವ ಸೂಚನೆ ಇರುತ್ತೆ. ಸೊ ಮೈಟ್ ಬಿ ಗ್ಯಾಪ್ ಅಪ್ ಓಪನ್ ಆದ್ರೆ ಕೂಡ ಏನ್ ಮಾಡೋಣ ಅಂದ್ರೆ, ಹೈಯರ್ ಲೋ ಮಾಡಿದ ಅಂದ್ರೆ ನಾವೇನ್ ಮಾಡೋಣ, ಟ್ರೇಡ್ ಸೆಟಪ್ ಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡೋಣ. ಟಿಲ್ 20,350, 20,400 ಆಸ್ ಪರ್ ಟ್ರೆಂಡ್ ಬೇಸ್ ಪ್ರೆಫರೆನ್ಸಿ ಎಕ್ಸ್ಟೆನ್ಷನ್ ಟೂಲ್ ಟಾರ್ಗೆಟ್ ಮಾಡೋಣ. ನಂಬರ್ 1. ಇನ್ನೊಂದೇನಪ್ಪಾ ಅಂದ್ರೆ, ಮಾರ್ಕೆಟ್ ನಲ್ಲಿ ಸರ್ ಇನ್ ಕೇಸ್ ಫ್ಲಾಟ್ ಓಪನ್ ಆದ 20,180, 160 ಓಪನ್ ಆಗಿದ್ದಾರೆ ಅಂದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ, ಆಸ್ ಆಫ್ ನಾವು ಇಲ್ಲೊಂದು ಡಿಪ್ ಆಗಿದ್ದಾನೆ, ಹೈಯರ್ ಲೋ ವಾಪಸ್ ಮತ್ತೆ ಇಲ್ಲಿ ಬಂದು ಮಾರ್ಕೆಟ್ 20,120ಗೆ ಬಂದು ಹೈಯರ್ ಲೋ ಮಾಡಿ ಮತ್ತೆ ಮೇಲ್ಗಡೆ ಹೋಗುವ ಸೂಚನೆ ಇದೆ. ಓಕೆ, ಈಗ ನಾವೇನ್ ಮಾಡಬಹುದು, ಇಲ್ಲಿ ಟ್ರೇಡ್ ತಗೊಳ್ಳಕ್ಕೆ ಈಸಿ ಇದೆ ಸೆಟಪ್. ನಂಬರ್ 1, ಇನ್ ಕೇಸ್ ಮಾರ್ಕೆಟ್ ಸ್ಮೂತ್ಲಿ ಕೆಳಗಡೆ ಬಂದು ಮೇಲ್ಗಡೆ ಹೋದ್ರೆ 1, ಇಲ್ಲ ಮಾರ್ಕೆಟ್ ಇದರ ನಡುವೆ 20,200 ಮತ್ತು 20,120 ಅರೌಂಡ್ 80 ಪಾಯಿಂಟ್ಸ್ ಒಳಗಡೆ ಟ್ರೇಡ್ ಮಾಡ್ತಾ ಅಂದ್ರೆ, ಮೈಟ್ ಬಿ ಇಟ್ ಇಸ್ ಗೋಯಿಂಗ್ ಟು ಬಿ ಸೈಡ್ ವೇ. ನೀವೇನ್ ಮಾಡ್ತೀರಿ, ಈ ಬೌಂಡ್ರಿ ಸಿಕ್ಕರೆ ಟ್ರೇಡ್ ಮಾಡಿ, ಇಲ್ಲ ಅಂದ್ರೆ ಇದನ್ನ ಬ್ರೇಕ್ ಮಾಡುವಾಗ ಟ್ರೇಡ್ ಮಾಡಿ. ಅಂದ್ರೆ ಏನಾಗ್ತದೆ, ನಾವು ಬೌಂಡ್ರಿ ಟ್ರೇಡ್ ಮಾಡ್ತಿದ್ವಿ ಅಂದ್ರೆ ನೀಟಾಗಿ ಪರ್ಫೆಕ್ಟ್ ಸ್ಟಾಪ್ ಲಾಸ್ ಇಟ್ಕೊಳ್ಳಿಕ್ಕೆ ಸಪೋರ್ಟ್ ನಲ್ಲಿ ಇದ್ರೆ ನಮಗೆ ಒಂದು ಧೈರ್ಯ ಬರುತ್ತೆ, ನಾವು ಟ್ರೇಡ್ ಸೆಟಪ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಿದ್ವಿ ಅಂತೇಳಿ.
ಡನ್. ಕೆಲವೊಮ್ಮೆ ಏನಾಗ್ತದಪ್ಪ ಅಂದ್ರೆ ಈ ರೀತಿ ಆದಾಗ ಮಾರ್ಕೆಟ್ ಏನ್ ಮಾಡ್ತಾನೆ, ಗ್ಯಾಪ್ ಡೌನ್ ಮಾಡಿಬಿಟ್ಟು 22,080 ಅದು ಗ್ಯಾಪ್ ಡೌನ್ ಮಾಡಿದೆ ಅಂತ ಕೊಟ್ಟರು. ಆಬ್ವಿಯಸ್ಲಿ ಸಪೋರ್ಟ್ ಇದೆ ಮಾರ್ಕೆಟ್. ಇವನ್ ದೋ ಇದನ್ನ ಬ್ರೇಕ್ ಡೌನ್ ಮಾಡೋದಂದ್ರೆ ನಮಗೆ ಲೋವರ್ ಹೈ, ಫಸ್ಟ್ ಲೋವರ್ ಹೈ ಟ್ರೈ ಮಾಡೋದಿಲ್ಲ, ಸೆಕೆಂಡ್ ಲೋವರ್ ಹೈಗೆ ಟ್ರೈ ಮಾಡೋಣ. ಯಾಕಂದ್ರೆ ಇಲ್ಲಿ ತಿಳ್ಕೊಡ್ರಿ, ಮಾರ್ಕೆಟ್ ಈ ರೀತಿ ಹ್ಯೂಜ್ ಅಪ್ ಟ್ರೆಂಡ್ ಅಲ್ಲಿ ಇರುವಾಗ ನಮಗೆ ಇಲ್ಲಿ ಫೇಕ್ ಬ್ರೇಕ್ ಡೌನ್ ತೋರಿಸಿ ಮತ್ತೆ ಮಾರ್ಕೆಟ್ ರೆಸ್ಯೂಮ್ ಆಗುವ ಚಾನ್ಸಸ್ ಇದೆ. ಬಿ ಅವರ್ ಆಫ್ ದಿಸ್ ಒನ್. ಓಕೆ, ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಾವು ಇನ್ ಕೇಸ್ ರೆಡ್ ಕ್ಯಾಂಡಲ್ ಕೂಡ ಆಗ್ಬೋದು ಓಪನಿಂಗ್. ಓಕೆ, ಓಪನ್ ಆದ ತಕ್ಷಣ ಮಾರ್ಕೆಟ್ ಅದನ್ನ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾ ಮಾಡ್ತಾ ಕೆಳಗಡೆ ಬಂದು ಆಮೇಲೆ ಟೈಮ್ ಪಾಸ್ ಮಾಡ್ತಾ ಓವರ್ ದ 5-10 ಮಿನಿಟ್ಸ್ ಆದ್ಮೇಲೆ ಮಾರ್ಕೆಟ್ ಮೇಲೆಗಡೆ ಹೋಗುವ ಸೂಚನೆ ಇದೆ. ಇದು ಅನದರ್ ಪಾಯಿಂಟ್. ಓಕೆ, ಇಲ್ಲ ಸರ್ ಗ್ಯಾಪ್ ಡೌನ್ ಈ ರೀತಿ ಆಗಿದ್ದಾನೆ. ಈಗ 22,014 ಬ್ರೇಕ್ ಡೌನ್ ಆಗಿದ್ದಾನೆ, 120 ಪಾಯಿಂಟ್ ಕೆಳಗಡೆ ಬಂದ್ಬಿಟ್ಟಿದ್ದಾನೆ. ಸೊ 200 ಪಾಯಿಂಟ್ಸ್ ಕೆಳಗಡೆ ಬಂದಿದ್ದಾನೆ. ಸೊ ಲೋವರ್ ಹೈ ನಂಬರ್ 1, ಲೋವರ್ ಹೈ ನಂಬರ್ 2ಗೆ ಎಂಟ್ರಿ ಇಸ್ ಡನ್. ಓಕೆ, ಈಗ ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದೀವಿ. ಓಕೆ, ಅಂಡ್ ಫ್ಲಾಟ್ ಡಿಸ್ಕಷನ್ ಮಾಡಿದ್ವಿ, ಮತ್ತೆ ಗ್ಯಾಪ್ ಡೌನ್ ಕೂಡ ಡಿಸ್ಕಷನ್ ಮಾಡಿದ್ವಿ. ಬಟ್ ಬೆಸ್ಟ್ ಪೊಸಿಷನ್ ಇಸ್ ವಾಟ್ ಅಂದ್ರೆ ಈ ಜಾಗ ಇಸ್ ಅ ಬೆಸ್ಟ್ ಪೊಸಿಷನ್ ಸರ್. ಯಾಕೆ? ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಏನಾಗಿದೆ, ಟ್ರೆಂಡ್ ಬೇಸ್ಡ್ ಸಪೋರ್ಟ್ ತಗೊಂಡಿದೆ. ಮಾರ್ಕೆಟ್ ಇಲ್ಲಿ ವಾಪಸ್ ಬಂದ್ರು ಕೂಡ ಮೇಲೆಗಡೆ ಹೋಗುವ ಸೂಚನೆ ಇದೆ, ನಂಬರ್ 1. ಇಲ್ಲಾಂದ್ರೆ ಇಲ್ಲಿಂದ ಒಂದು ಲೈನ್ ಹಾಕೋಬಹುದು ನೀವು. ಇದು ಕೂಡ ಬ್ರೇಕ್ಔಟ್ ತರ ಕಾಣ್ತಾ ಇದೆ. ಸೊ ಇದನ್ನ ಹಾರಿಜಾಂಟಲ್ ಲೈನ್ ಹಾಕೊಂಡ್ಬಿಡ್ತೀನಿ, ಸೊ ದಟ್ ನಮ್ಗೆ ಈಸಿ ಆಗ್ತದೆ ನಾವು ಇಲ್ಲಿ ಏನಾಗುತ್ತೆ ಮಾಡ್ತೀವಿ ಅಂತೇಳಿ. ಸೊ ಇಲ್ಲಿ ನಾನು ಹಾರಿಜಾಂಟಲ್ ಲೈನ್ ಹಾಕೊಂಡಿದ್ದೆ. ಇನ್ ಕೇಸ್ ಮಾರ್ಕೆಟ್ ಓಕೆ ಇಲ್ಲಿ ಫೈಟ್ ಆಗ್ತಾ ಕೂತ್ಕೊಂಡಿದೆ ಅಂದ್ರೆ ದಿಸ್ ಇಸ್ ಆಲ್ಸೋ ಅ ಬೈಯಿಂಗ್ ಅಪರ್ಚುನಿಟಿ ಝೋನ್. ಓಕೆ, ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸ್ಟಾಪ್ ಲಾಸ್ ನ ಸ್ಟ್ರಿಕ್ಟ್ ಇಡಬೇಕಾಗ್ತದೆ ಮೋಸ್ಟ್ ಆಫ್ ಪ್ರಾಬಬ್ಲಿ, ಬಿಕಾಸ್ ಇಲ್ಲಿ ಹಿಟ್ ಆಗೋ ಚಾನ್ಸಸ್ ಇರ್ತದೆ. ಬಟ್ ದಿಸ್ ಬೌಂಡ್ರಿ ಹ್ಯಾಸ್ ಹೈಯೆಸ್ಟ್ ಸಪೋರ್ಟ್ ಅಂತ ಕಾಣ್ತದೆ. ಸೊ ಈ ರೀತಿ ನೀವು ಪ್ಲಾನ್ ಮಾಡ್ಕೋತೀರಿ. ಆಬ್ವಿಯಸ್ಲಿ ಇದ್ರೊಳಗೆ ಚೇಂಜಸ್ ಏನಿರ್ತಾವ ಅಂದ್ರೆ ನಾ ಅಪ್ಡೇಟ್ ಮಾಡ್ತಿರ್ತೀನಿ ನಿಮಗೆ. ಲೆಟ್ಸ್ ಗೋ ಟು ಆಪ್ಷನ್ ಚೈನ್. ಆಪ್ಷನ್ ಚೈನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ, ಹೈಯೆಸ್ಟ್ ವಾಯ್ ರೇಟಿಂಗ್ ಆಸ್ 22,200. ಸೊ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗಿದೆ ಅಲ್ಲಿ ಹೈಯೆಸ್ಟ್ ವಾಯ್ ರೇಟಿಂಗ್ ಇದೆ. ಕಾಲ್ ರೇಟಿಂಗ್ ನಲ್ಲಿ ಎಷ್ಟಿದೆ, 58 ಲಕ್ಷ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ. ಓಕೆ, ಔಟ್ ಆಫ್ ದ ಮನಿ ಒಳಗಡೆ ಅಂತ ತಿಳ್ಕೊಡ್ರಿ, ಬಿಕಾಸ್ 4 ಪಾಯಿಂಟ್ ಅಷ್ಟೇ ಮೇಲೆ ಕೆಳಗಡೆ ಆಗಿದೆ ಇದು. ಸೊ ಅದನ್ನ ಬಿಟ್ಬಿಟ್ರೆ ಮಾರ್ಕೆಟ್ ಸ್ಟಾರ್ಟೆಡ್ ಟು ಗೋ ಟಿಲ್ 22,300. ಓಕೆ, ಅದನ್ನ ಬಿಟ್ರೆ ಹೈಯೆಸ್ಟ್ ಕಾಣೋದು ನಮಗೆ 22,400 ಲೆವೆಲ್. ಸೊ ನೆಕ್ಸ್ಟ್ ನಮಗೆ ನಾಳೆ ಇನ್ ಕೇಸ್ 22,200 ಬ್ರೇಕ್ಔಟ್ ಮಾಡ್ತಿದ್ದಾನೆ ಅಂದ್ರೆ ಈಸಿ ಮೂಮೆಂಟ್ ಆಗ್ಬೋದು ಟಿಲ್ 22,300. ಸೊ ರೆಡಿ ಫಾರ್ ದ ಬಿಗ್ ಮೂವ್ಸ್ ಹಿಯರ್. ಓಕೆ, ನೆಕ್ಸ್ಟ್ ಇನ್ನೊಂದು ನೋಡಿ ಸರ್, ನಮಗೇನು ಗೊತ್ತಾಗ್ಬೋದು ಅಂದ್ರೆ ಬಾಟಮ್ ನಲ್ಲಿ ಅಂದ್ರೆ ಕೆಳಗಡೆ ಪುಟ್ ಸೈಡ್ ನಲ್ಲಿ 65 ಲಕ್ಷನ ಪುಟ್ ರೇಟಿಂಗ್ ಮಾಡ್ತಿದ್ದಾರೆ, ಅದು 22,100 ಪುಟ್. ಓಕೆ, ಅದನ್ನ ಬಿಟ್ಬಿಟ್ರೆ ಹೈಯೆಸ್ಟ್ ಕಾಣೋ ಸರ್ 22,000 ಲೆವೆಲ್ಗೆ ಪುಟ್ ರೇಟಿಂಗ್ ಹೆವಿ ಕಾಣ್ತಾ ಇದೆ. ಸೊ ನಾವೇನ್ ಮಾಡೋಣ, ಇನ್ ಕೇಸ್ ಮಾರ್ಕೆಟ್ 22,100 ಅನ್ನು ಬ್ರೇಕ್ ಡೌನ್ ಮಾಡ್ತಿದೆ ಅಂದ್ರೆ ನಾಟ್ ಪಾಸಿಬಲ್ ಈಸಿಲಿ ಟು ಕ್ರಾಸ್ ಟಿಲ್ 22,000. ಓಕೆ, 22,000 ವರೆಗೂ ಮಾರ್ಕೆಟ್ ಹೋಗುವ ಸೂಚನೆ ಇದೆ ಅಂತ ಗೊತ್ತಾಗ್ತದೆ ಯೂಸಿಂಗ್ ದಿಸ್ ಓಪನ್ ಇಂಟ್ರೆಸ್ಟ್ ಚಾರ್ಟ್. ಓಕೆ, ಮತ್ತೆ ಏನ್ ಮಾಡ್ತೀರಿ, ಟೆಕ್ನಿಕಲ್ ಚಾರ್ಟ್ ಕೂಡ ಕಂಬೈನ್ ಮಾಡ್ಲಿಕ್ಕೆ ನೋಡ್ತೀರಿ, ಬಿಕಾಸ್ ವೈ ಡೇಟಾ ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗುತ್ತೆ ಆಸ್ ಅ ಪ್ರೈಸ್ ಆಕ್ಷನ್ ಕಂಟಿನ್ಯೂಷನ್ ಆಗುವಾಗ ಇಂಟ್ರಾಡೇ ಒಳಗಡೆ. ಓಕೆ, ನಿಫ್ಟಿ ಬಗ್ಗೆ ವೈ ಡೇಟಾ ಬಗ್ಗೆ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಂಡಿದ್ದೀರಿ. ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಇದೆ, ಸೊ ಡೀಟೇಲ್ ಆಗಿ ಅದನ್ನ ಕೂಡ ನೋಡೋಣ. ಸೊ ನಾನೇನ್ ಮಾಡ್ತೀನಿ, ಬ್ಯಾಂಕ್ ನಿಫ್ಟಿ ನಲ್ಲಿ ಕರ್ಕೊಂಡು ಹೋಗ್ತೀನಿ. ಇವತ್ತಿನ ಡೇ ಅನಾಲಿಸಿಸ್ ಯಾವ ರೀತಿ ಮಾಡಿದ್ವಿ ಅಂತ ಕೂಡ ನಮ್ಗೆ ನೀವು ಡೀಟೇಲ್ ಆಗಿ ಹೇಳಿದೀನಿ. ಸೊ ನಾ ಏನ್ ಮಾಡ್ತೀನಿ, ಫಸ್ಟ್ ಆಫ್ ಆಲ್ ಎಲ್ಲವನ್ನು ಕ್ಲೀನ್ ಮಾಡ್ಬಿಡ್ತೀನಿ. ಕ್ಲೀನ್ ಔಟ್ ಮಾಡಿಬಿಟ್ಟು ನಿಮ್ ಮುಂದೆನೆ ನಾನು ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ತೀನಿ, ಸೊ ದಟ್ ಇಟ್ ವಿಲ್ ಬಿ ಕಂಫರ್ಟೇಬಲ್ ಟು ಡ್ರಾ ಇನ್ ಫ್ರಂಟ್ ಆಫ್ ಯು. ಓಕೆ, ನಿಮಗೂ ಕೂಡ ಡ್ರಾ ಮಾಡ್ಲಿಕ್ಕೆ ಈಸಿ ಆಗ್ಬೋದು. ನಾನು ಇಂಪಾರ್ಟೆಂಟ್ ಒಂದು ರೆಸಿಸ್ಟೆನ್ಸ್ ಡ್ರಾ ಮಾಡ್ಬಿಡ್ತೀನಿ. ವೈ ದಿಸ್ ಇಸ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಇದ್ಯಾಕೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಬಹುದು ಅಂತ ಥಿಂಕ್ ಮಾಡಿ ನೀವಾದ್ರು. ಮಾರ್ಕೆಟ್ ಏನಾಗಿತ್ತು, ಪ್ರತಿ ಸಲ ಇಲ್ಲಿ ಸಪೋರ್ಟ್ ತಗೊಳ್ತಾ ಇದ್ದ. ಓಕೆ, ಬ್ರೇಕ್ ಡೌನ್ ಆದ ನಂತರ ಮಾರ್ಕೆಟ್ ಇದನ್ನ ಒಂದ್ಸಲ ಅಲ್ಲ 2 ಸಲ ರೀಚ್ ಮಾಡಿದಾನೆ, ಮತ್ತೆ ಕೆಳಗಡೆ ಬಂದಿದ್ದಾನೆ. ಓಕೆ, ಅದನ್ನ ಮೇಲ್ಗಡೆ ಹೋಗ್ಲಿಕ್ಕೆ ಕೊಟ್ಟಿಲ್ಲ. ಸೊ ಈ ಲೆವೆಲ್ ಯಾವ್ದಪ್ಪ ಅಂದ್ರೆ 47,350 ಇಂದ ಹಿಡಿದು 47,100 ಲೆವೆಲ್. ನಮ್ಗೆ ಯಾವಾಗ ಮಾರ್ಕೆಟ್ 47,350 ಮೇಲೆ ನಿಂತ್ಕೊಳ್ತದೆ, ಹೈಯರ್ ಲೋನು ಮಾಡ್ತದೆ ಅಂದ್ರೆ ಎಸ್ ಸರ್ ಮಾರ್ಕೆಟ್ ಇಸ್ ರೆಡಿ ಟು ರಾಕ್ ಫಾರ್ ದ ನ್ಯೂ ಆಲ್ ಟೈಮ್ ಹೈ ಅಬೌಟ್ 48,500 ಅಂತ ಹೋಗ್ಬೋದು, 49,000 ಹೋಗ್ಬೋದು ಅಂತ ಗೊತ್ತಾಗುತ್ತೆ. ಆಸ್ ಆಫ್ ನಾವು HDFC ಬ್ಯಾಂಕ್ ಕೂಡ ಕವರ್ ಅಪ್ ಮಾಡ್ತಿದ್ದಾನೆ, ಮೇಲ್ಗಡೆ ಬರ್ತಿದ್ದಾನೆ. ಇದು ನಮಗೊಂದು ಬಲ ಕೊಡ್ಬೋದು ಅನಿಸ್ತದೆ ಬ್ಯಾಂಕ್ ನಿಫ್ಟಿಗೆ. ಎನಿವೆ, ನಾಳೆ ಇನ್ ಕೇಸ್ ಏನಾದ್ರು ಇದ್ರ ಮೇಲ್ಗಡೆ ಸಿಕ್ಕರೆ ನಿಮ್ಗೆ ಈಸಿ ಟ್ರೇಡ್ ಇದೆ. ಇನ್ನೊಂದು ಏನ್ ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ನಿನ್ನೆ ಇಲ್ಲಿ ಮೂವಿಂಗ್ ಅವರೇಜ್ ರೆಸಿಸ್ಟೆನ್ಸ್ ಇದೆ ಅಂತೇಳಿ. ಸೊ 50-day ಮೂವಿಂಗ್ ಅವರೇಜ್ ಕೂಡ ಅದರ ಮೇಲೆ ಹೋಗಿ ಇವತ್ತು ಬ್ಯಾಂಕ್ ನಿಫ್ಟಿ ನಿಂತ್ಕೊಂಡಿದೆ. ಸೊ ವೆರಿ ಸ್ಟ್ರೆಂತ್ ಈಗ ಕಂಡು ಬರ್ತಾ ಇದೆ. 20 ದಾಟಿದ, 200 ಮೇಲೆ ದಾಟಿದ, 50 ಕೂಡ ದಾಟಿದಾನೆ ಅಂದ್ರೆ ಮೂವಿಂಗ್ ಅವರೇಜ್ ಕೂಡ ಎಲ್ಲವನ್ನು ಪಾಸ್ ಆನ್ ಮಾಡಿ ಮೇಲ್ಗಡೆ ನಿಂತ್ಕೊಂಡಿದ್ದಾನೆ. ಸೊ ನಾವು ಮಾರ್ಕೆಟ್ ಈಸ್ ಸ್ಟ್ರೆಂಥನಿಂಗ್ ಇಟ್ ಸೆಲ್ಫ್, ಮತ್ತೆ ಲಾಂಗ್ ಬಿಲ್ಟ್ ಅಪ್ ಇಲ್ಲಿ ಕ್ರಿಯೇಟ್ ಆಗಿದೆ ಅಂತ ಕಾಣ್ತದೆ ಯೂಸಿಂಗ್ ದ ಮೂವಿಂಗ್ ಅವರೇಜ್ ಪ್ರಕಾರ. ಸೊ ನಾ ಏನ್ ಮಾಡ್ತೀನಿ, ಅದನ್ನ ಫಸ್ಟ್ ಆಫ್ ಆಲ್ ನಿಮಗೆ 30 ಮಿನಿಟ್ಸ್ ಕರ್ಕೊಂಡು ಹೋಗ್ತೀನಿ. 30 ಮಿನಿಟ್ಸ್ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಏನ್ ಕಾಣುತ್ತೆ ನೋಡ್ಕೊಳ್ಳಿ. ಓನ್ಲಿ ಅಂಡ್ ಓನ್ಲಿ ಬೆಸ್ಟ್ ನಿಮ್ಗೆ ಕ್ವಾಂಟಿಟಿ ಸೈಜ್ ಕೂಡ ದೊಡ್ಡದು ಮಾಡುವುದಂದ್ರೆ ಈ ಲೆವೆಲ್
ಯಾವ್ದು ಸರ್ 47,300 ಲೆವೆಲ್ ಅನ್ನ ಬ್ರೇಕ್ಔಟ್ ಮಾಡಿ ಹೈಯರ್ ಲೋ ಮಾಡಿದ್ರೆ ನೀವು ಕ್ವಾಂಟಿಟಿ ಸೈಜ್ ಅನ್ನ ಜಾಸ್ತಿ ಮಾಡ್ತೀರಿ. 47,600, 47,800 ಅಥವಾ 48,000 ವರೆಗೂ ನೀವು ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಇದೆ. ಓಕೆ, ಬಟ್ ಇನ್ ಕೇಸ್ ಮಾರ್ಕೆಟ್ ಇದರ ಮಧ್ಯದಲ್ಲಿ ಇದ್ರೆ, ಹಿಂದೆ ನೋಡಿದಿರಿ ಡೇ ಆಂಗಲ್ ನಲ್ಲಿ ಮಾರ್ಕೆಟ್ ಇಲ್ಲಿ ಫೈಟ್ ಮಾಡ್ತಾ ಕುತ್ಕೊಳ್ತದೆ, ಒನ್ ಡೇ ಟೈಮ್ ಪಾಸ್ ಮಾಡೋ ಚಾನ್ಸಸ್ ಇರುತ್ತೆ, ಬಿಕಾಸ್ ನಾಳೆ ಎಕ್ಸ್ಪೈರ್ ಇದೆ. ಸೊ ಮಾರ್ಕೆಟ್ ಕ್ಯಾನ್ ಕಮ್ ಬ್ಯಾಕ್ ಟು 47,000 ಅಂಡ್ ಕ್ಲೋಸ್ ಅಟ್ ದ 47,000. ಎಕ್ಸ್ಪೈರಿ ಕೂಡ ಅದೇ ಸೇಮ್ ಲೆವೆಲ್ ಆಗುತ್ತೆ. ಡನ್. ಓಕೆ, ಮಾರ್ಕೆಟ್ ಇನ್ ಕೇಸ್ ಫ್ಲಾಟ್ ಅಂದ್ರೆ ಸರ್ 46,800 ಓಪನ್ ಆಗಿದೆ ಅಂತ ತಿಳ್ಕೊಟ್ರಿ ನೀವು. ಓಕೆ, ಆಸ್ ಆಫ್ ನಾವು ಅಂದ್ರೆ 200 ಪಾಯಿಂಟ್ಸ್ ಅದಕ್ಕೆ ಹೆಚ್ಚು ಕಡಿಮೆ ಕೆಳಗಡೆ. ಓಕೆ, ಗ್ಯಾಪ್ ಡೌನ್ ತರ ಅಂತ ಕೊಡ್ರಿ, ಫ್ಲಾಟ್ ಗ್ಯಾಪ್ ಡೌನ್. ಅವಾಗ ಏನಾಗುತ್ತೆ, ಮಾರ್ಕೆಟ್ ನಲ್ಲಿ ಈ ರೀತಿ ರ್ಯಾಲಿ ಅಂತೂ ಆಗಿದ್ದಾನೆ. ಓಕೆ, ರ್ಯಾಲಿ ಆದ್ಮೇಲೆ ಮಾರ್ಕೆಟ್ ನಲ್ಲಿ ಫೈಟ್ ಆಗ್ತಾ 46,800 ಬಂದ್ರು ಕೂಡ ಮಾರ್ಕೆಟ್ ಮತ್ತೆ ಅಟ್ರಾಕ್ಷನ್ ಮಾಡ್ತಾನೆ, 47,000 ಕ್ಲೋಸ್ ಕೊಡೋ ಚಾನ್ಸಸ್ ಇದೆ. ಓಕೆ, ಇನ್ ಕೇಸ್ 47,300 ಓಪನ್ ಆಗಿದೆ ಅಂತ ಕೊಡ್ರಿ. ನಮಗೇನ್ ಬೇಕು, ಗ್ಯಾಪ್ ಅಪ್ ಓಪನ್ ಆದ್ರೆ 200 ಪಾಯಿಂಟ್ ಗ್ಯಾಪ್ ಅಪ್ ಆದ್ರೂ ಕೂಡ ನಾವೇನ್ ಮಾಡೋಣ, ಹೈಯರ್ ಲೋ ಕ್ರಿಯೇಟ್ ಆದ್ರೆ ಮಾತ್ರ ಏನ್ ಮಾಡೋಣ, ಟ್ರೇಡ್ ತಗೊಳ್ಳೋಣ, ಕ್ವಾಂಟಿಟಿ ಸೈಜ್ ಜಾಸ್ತಿ ಮಾಡೋಣ. ಅಲ್ಲಿ ಫ್ರೀ ವೇ ಇದೆ. ಸೇವ್ ಟಿಲ್ ದಟ್ 48,000 ನಮಗೆ ಟ್ರಾವೆಲಿಂಗ್ ಈಸಿ ಅಂತ ಕಾಣಿಸ್ತದೆ. ಓಕೆ, ನಮ್ಗೆ ಏನ್ ಬೇಕಪ್ಪ, ಇನ್ನೊಂದು ಇನ್ ಕೇಸ್ ಏನಾದ್ರು ನಮಗೆ ಗ್ಯಾಪ್ ಡೌನ್ ಆದ ಅಂತ ಕೊಡ್ರಿ. ವಾಟ್ ಕೈಂಡ್ ಆಫ್ ಗ್ಯಾಪ್ ಡೌನ್ ನೋಡಿ ಸರ್, ಮಾರ್ಕೆಟ್ ಏನಾಗಿದೆ ಈಗ ಇಲ್ಲಿಂದ ಇಲ್ಲಿವರೆಗೂ ಹೋಗಿದ್ದಾನೆ. ಓಕೆ, ನೀವು 2 ಪಾಯಿಂಟ್ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು, ಫಿಬೊನಾಸಿ ಯೂಸ್ ಮಾಡ್ಕೊಳ್ಳಿ. ಸೊ ನಂಬರ್ 1 ಪಾಯಿಂಟ್, ನಂಬರ್ 2 ಪಾಯಿಂಟ್. ಓಕೆ, ಇಲ್ಲಿ ನಮ್ಗೆ ಯಾವಾಗ ನೆಗೆಟಿವಿಟಿ ಆಗಬಹುದು ಅಂದ್ರೆ ಓನ್ಲಿ ಅಂಡ್ ಓನ್ಲಿ 46,650. ಓಕೆ, 46,650 ಕೆಳಗಡೆ ಹೋದ್ರೆ ಮಾರ್ಕೆಟ್ ಸ್ವಲ್ಪ ನೆಗೆಟಿವಿಟಿ ಟು ಸೈಡ್ ವೇಸ್ ಟು ನೆಗೆಟಿವ್ ಆಗಬಹುದು ಅಂತಿದೆ. ಬಟ್ ಈ ಎಲ್ಲಾ ಲೆವೆಲ್ ಏನಿದೆ ನಮಗೆ ಬಾಯಿಂಗ್ ಅಪರ್ಚುನಿಟಿ ಮಾಡ್ತಾ ಇದೆ, ಸೈಡ್ ವೇಸ್ ಟು ಪಾಸಿಟಿವ್ ಹೋಗೋ ಚಾನ್ಸಸ್ ಇದೆ. ಸೊ ಸೈಡ್ ವೇಸ್ ಟು ಪಾಸಿಟಿವ್ ಹೋಗ್ತದೆ ಅಂದ್ರೆ ನೀವೇನ್ ಮಾಡಬಹುದು ಅಂದ್ರೆ, ಐದರ್ ಯು ಕ್ಯಾನ್ ಗೋ ಫಾರ್ ಅ ಬುಲ್ ಕಾಲ್ ಸ್ಪ್ರೆಡ್, ಆರ್ ನೀವೇನ್ ಮಾಡಬಹುದು ಅಂದ್ರೆ, ಎಸ್ ಮಾರ್ಕೆಟ್ ಈಸ್ ಓಪನ್ ಅಟ್ 46,600, 47,000 ಕ್ಲೋಸ್ ಆಗ್ಬಹುದು ಅಂದ್ರೆ ನೀವೇನ್ ಮಾಡಬಹುದು, +1 -2 +1 ಅಂತೇಳಿ ಐರನ್ ಫ್ಲೈ ಕೂಡ ಕ್ರಿಯೇಟ್ ಮಾಡಬಹುದು. ಇಲ್ಲ ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಗ್ತಾನೆ ಬಟ್ 47,000 ದಾಟೋದಿಲ್ಲ ಅಂತ ಗೊತ್ತಾದ್ರೆ ನೀವು ಕೆಳಗಡೆ ಇರೋ 46,500 ಪುಟ್ ನ ಸೆಲ್ ಮಾಡ್ತೀರಿ, ಮೇಲ್ಗಡೆ ಇರೋ 47,300 ಕಾಲ್ ಸೆಲ್ ಮಾಡ್ತೀರಿ, ಸ್ಟ್ರಾಂಗಲ್ ಮಾಡಬಹುದು. ಅದನ್ನ ಹೆಜ್ ಮಾಡಿದ್ರೆ ಐರನ್ ಕೌಂಟರ್ ಆಗ್ಬಹುದು. ಈ ರೀತಿ ಥಿಂಕ್ ಮಾಡಿ. ಇಲ್ಲ ಸರ್ ಮಾರ್ಕೆಟ್ ಗ್ಯಾಪ್ ಅಪ್ ಆದ 47,450, 47,500 ಓಪನ್ ಆದ, ಅವಾಗ ಏನ್ ಮಾಡ್ತೀರಿ, ಫಸ್ಟ್ ಆಫ್ ಆಲ್ ನಾವು ವೇಟ್ ಮಾಡೋದು ಮಾರ್ಕೆಟ್ ಅನ್ನ ಹೋಲ್ಡ್ ಮಾಡೋದಕ್ಕೆ. ಯಾವಾಗಲೂ ಗ್ಯಾಪ್ ಅಪ್ ಮಾಡಿದ್ರೆ ನಿಮ್ಗೆ ಅದು ಗ್ಯಾಪ್ ಫಿಲ್ ಮಾಡ್ಬೇಕಂತ ಯಾವುದೇ ನೀತಿ ಇಲ್ಲ. ಮಾರ್ಕೆಟ್ ಕೆಲವೊಮ್ಮೆ ಗ್ಯಾಪ್ ಫಿಲ್ ಕೂಡ ಮಾಡ್ತಾನೆ, ಮಾಡದೆ ನೀವೇನ್ ಮಾಡ್ತಾನೆ, ಹೈನ ಹೋಲ್ಡ್ ಮಾಡ್ತಾನೆ. ಇಫ್ ಇಟ್ ಇಸ್ ಕಂಫರ್ಟೇಬಲ್ ಹೈ ಹೋಲ್ಡ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಂದ್ರೆ, ಎಸ್ ಸರ್ ವಿ ಆರ್ ರೆಡಿ ಟಿಲ್ 47,800, 48,000 ಥಿಂಕ್ ಮಾಡ್ಲಿಕ್ಕೆ ರೆಡಿ ಇದೆ. ಬಟ್ ಯಾವ ಝೋನ್ ಅಲ್ಲಿ ನೀವು ಟ್ರೇಡ್ ಗಳನ್ನ ಆದಷ್ಟು ಆಪ್ಷನ್ ಬೈಂಗ್ ನ ಎಕ್ಸಿಕ್ಯೂಟ್ ಮಾಡೋದಿಲ್ಲ ಅಂದ್ರೆ ಓನ್ಲಿ ದಿಸ್ ಝೋನ್ 47,300 ಹಿಡಿದು 47,000 ಒಳಗಡೆ ಇದ್ರೆ ನೀವೇನ್ ಮಾಡ್ತೀರಿ, ನೋ ಟ್ರೇಡಿಂಗ್ ಝೋನ್ ಮಾರ್ಕ್ ಮಾಡಿ ಕೊಟ್ಕೋತೀರಿ. ಯಾಕಂದ್ರೆ ಮಾರ್ಕೆಟ್ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ನಮ್ಗೆ ಡೇ ಕ್ಯಾಂಡಲ್ ನಾವು ಮಾರ್ಕ್ ಮಾಡಿ ಇಟ್ಕೊಂಡಿದೀವಿ. ಸೊ ಎಷ್ಟೇ ಆದ್ರೂ ಮಾರ್ಕೆಟ್ ಏನ್ ಮಾಡ್ತದೆ, ನಿಮ್ಗೆ ಇದ್ರ ನಡುವೆ ಹೆಚ್ಚು ಕಡಿಮೆ ಮಾಡಿ ನಮಗೆ ಸ್ಟಾಪ್ ಲಾಸ್ ಹಿಟ್ ಮಾಡ್ತಾನೆ. ಸೊ ಈಸಿ ವೇ ದಿಸ್ ಒನ್ ಅಂಡ್ ಈಸಿ ವೇ ಕೆಳಗಡೆ ಸ್ವಲ್ಪ ಟಫ್ ಇದೆ ಅಂತ ಅನಿಸ್ತದ. ಸೊ ಅದಕ್ಕೆ ನಾವು ಆಪ್ಷನ್ ಸೆಲ್ಲಿಂಗ್ ಗೆ ಪ್ರಿಫರ್ ಮಾಡೋಣ. ಓಕೆ, 47,300 ಅಬೌವ್ ಈಸ್ ಗೋಯಿಂಗ್ ಟು ಬಿ ಈಸಿ ವೇ ಫಾರ್ ಅಸ್. ಸೊ ಆಪ್ಷನ್ ಚೈನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ, 47,094 ಮಾರ್ಕೆಟ್ ಕ್ಲೋಸ್ ಆಗಿದೆ. ಸೊ ಹೈಯೆಸ್ಟ್ OI ರೈಟಿಂಗ್ ಎಲ್ಲಾಗಿರ್ಬಹುದು ಅದನ್ನ ನೋಡೋಣ. ಫಸ್ಟ್ ಆಫ್ ಆಲ್ ಸೊ 47,200ಗೆ 10,39,000. ಓಕೆ, ಆಮೇಲೆ ಈ ಕಡೆ ಹೈಯೆಸ್ಟ್ ಇರೋದು 47,500ಗೆ. ಅಂದ್ರೆ ಏನ್ ಗೊತ್ತಾಗುತ್ತೆ, 47,300 ಮಾರ್ಕೆಟ್ ಹೋಲ್ಡ್ ಮಾಡ್ತಿದ್ದಾನಂದ್ರೆ ಎಸ್ ಮಾರ್ಕೆಟ್ ಈಸ್ ರೆಡಿ ಟಿಲ್ ಫಾರ್ 47,500. ಅದನ್ನು ಕೂಡ ಬ್ರೀಚ್ ಮಾಡಿದ್ರೆ ನಡುವೆ 9, 10, 11 ಎತ್ತಿದೆ. ಓನ್ಲಿ ಹೈಯೆಸ್ಟ್ OI ಕಾಣೋದು 48,000. Market is ready to rock till 48,000 if 47,500 is breached. Okay, first breach number 47,300, then target for 47,500. 47,500 ಕೂಡ ಬ್ರೀಚ್ ಆದ್ರೆ 48,000 ವರೆಗೂ ಟಾರ್ಗೆಟ್ ಮಾಡ್ತೀರಿ. ಇದು ಅಪ್ಪರ್ ಲೆವೆಲ್ ಆಯ್ತಾ. ಓಕೆ, ಕೆಳಗಡೆ 47,000ಗೆ ಕಾಲ್ ಕಡೆ ಪುಟ್ ಕಡೆ ಎರಡು ಕಡೆ ಫೈಟ್ ಇದೆ, ಸ್ಟ್ರಾಡಲ್ ಜನ ಇವರು. ಓಕೆ, ಇನ್ ಕೇಸ್ ಔಟ್ ಆಫ್ ಮನಿ ಒಳಗಡೆ ಥಿಂಕ್ ಮಾಡಿದ್ರೆ 47,000 ಪುಟ್ ನಲ್ಲಿ ರೈಟಿಂಗ್ ಜಾಸ್ತಿ ಇದೆ. ಇದ್ರ ಕೆಳಗಡೆ ಹೋದ್ರೆ ಮಾರ್ಕೆಟ್ ಏನಾಗಬಹುದು, ಸೈಡ್ ವೇಸ್ ಟು ನೆಗೆಟಿವ್ ಹೋಗಬಹುದು. ಸೈಡ್ ವೇಸ್ ಬಿಕಾಸ್ ಪ್ರತಿಯೊಂದು ಕ್ಷೇತ್ರದಲ್ಲಿ ಹೈಯೆಸ್ಟ್ OI ಕಾಣ್ತಾ ಇದೆ. ಸೊ 46,500 ಇಸ್ ಗೋಯಿಂಗ್ ಟು ಬಿ ಅ ಮೇಜರ್ ಸಪೋರ್ಟ್ ಲೆವೆಲ್ ಅಂತ ಕಾಣ್ತದೆ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಅಂಡ್ ಆಸ್ ಪರ್ ದ OI ಡೇಟಾ. ಓಕೆ, ಈ ರೀತಿ ನೀವು ಥಿಂಕ್ ಮಾಡ್ತೀರಿ ಆಸ್ ಎ ನಾವು ಯೂಸಿಂಗ್ ದ ಆಪ್ಷನ್ ಚೈನ್ ಅಂಡ್ ಟೆಕ್ನಿಕಲ್ ಚಾರ್ಟ್.
ಓಕೆ, ಸೊ ಬ್ಯಾಂಕ್ ನಿಫ್ಟಿ ಕೂಡ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಂಡಿದೀವಿ, ಸ್ಟ್ರಾಟಜಿ ಕೂಡ ಹಾಕೊಂಡಿದೀವಿ, ಯಾವ ರೀತಿ ಪ್ಲಾನ್ ಮಾಡ್ತೀರಿ ಅಂತೇಳಿ. ಲೆಟ್ಸ್ ಗೋ ಟು ದ ಫಿನ್ ನಿಫ್ಟಿ. ಫಿನ್ ನಿಫ್ಟಿ ಒಳಗಡೆ ನಾವು ಏನ್ ಡಿಸ್ಕಷನ್ ಮಾಡಿದ್ವಿ ಅಂದ್ರೆ 20,650 ದಾಟಿದ್ರೆ ಮಾರ್ಕೆಟ್ 20,800 ವರೆಗೂ ರೀಚ್ ಆಗೋದ್ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಮಾಡಿದ್ವಿ. ರೈಟ್ ಆಗಿ ಅದು ವರ್ಕ್ ಆಗಿದೆ, ಮಾರ್ಕೆಟ್ ಕೂಡ 20,800 ಗೆ ಕ್ಲೋಸ್ ಆಗಿದೆ. ರೈಟ್ ಡನ್. ಸೊ ನಾವು ಅನಾಲಿಸಿಸ್ ಮಾಡಿದ್ವಿ, ಎಲ್ಲ ಕರೆಕ್ಟ್ ಆಗಿ ಮಾಡ್ತಿದ್ವಿ ಅಂತ ಗೊತ್ತಾಯ್ತು. ಸೊ ಸ್ವಿಚ್ ಟು ಡೇ ಕ್ಯಾಂಡಲ್. ಡೇ ಕ್ಯಾಂಡಲ್ ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ? ಸೊ ರೀಚ್ ಸಿಯರ್ ಮಾರ್ಕೆಟ್ ನಲ್ಲಿ ಮೂವಿಂಗ್ ಅವರೇಜ್ ಹಾಕ್ತೀನಿ. ಸೊ ಮೂವಿಂಗ್ ಅವರೇಜ್ ಈಗ 20,872 50 ಡೇ ಮೂವಿಂಗ್ ಅವರೇಜ್ ಕಾಯ್ತಾ ಇದೆ, ನಂಬರ್ 1. ಸೊ ನಾಳೆ ಇನ್ ಕೇಸ್ ಮಾರ್ಕೆಟ್ ಬಂದ್ರೆ ಅಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಅಂತ ಗೊತ್ತಾಗ್ತದೆ. ಓಕೆ, ನಾ ಏನ್ ಮಾಡ್ತೀನಿ, ಫಸ್ಟ್ ಆಫ್ ಆಲ್ ನಿಮ್ಗೆ ಏನ್ ಮಾಡ್ತೀನಿ, 30 ಮಿನಿಟ್ಸ್ಗೆ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗ್ಬಿಟ್ಟು ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ ಕ್ಲಿಯರ್ ಆಗಿ ಮಾರ್ಕ್ ಮಾಡ್ಕೋಣ. ಡನ್. ಸಿ ಸದ್ಯದ ಮಾರ್ಕೆಟ್ ನಲ್ಲಿ ಡ್ರಾ ಮಾಡಿದ ಪ್ರಕಾರ ಮಾರ್ಕೆಟ್ ಇಲ್ಲಿ ರೆಸಿಸ್ಟೆನ್ಸ್ ಅಲ್ಲೇ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಬರೋ ರೆಸಿಸ್ಟೆನ್ಸ್ ಇರೋದು ಎಲ್ಲಿ ರೂಪಾಯಿ ಅಂದ್ರೆ 21,000 ಅಂತ ಕಾಣ್ತಾ ಇದೆ. ಸೊ ಮಾರ್ಕೆಟ್ ನಾಳೆ ಇನ್ ಕೇಸ್ ಏನಾದರೂ ಓಕೆ ಗ್ಯಾಪ್ ಅಪ್ ಓಪನ್ ಆದ ಅಂತ ತಿಳ್ಕೊಡ್ರಿ. ಸೊ ಹೈಯರ್ ಲೋ ಮಾಡಿದ್ರೆ ಈಸಿಲಿ ಟಿಲ್ 21,000 ಇದೆ. ಇದು ಒನ್ ಆಫ್ ದ ವೇ ಆಫ್ ಥಿಂಕಿಂಗ್. ಓಕೆ, ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ ಅಂತ ತಿಳ್ಕೊಡ್ರಿ. ಆದರೆ ಏನ್ ಮಾಡ್ತಾನೆ, ಸ್ಲೋಲಿ ಒಂದ್ ಮಾಡಿ ಲೋವರ್ ಹೈ ಮಾಡಿಬಿಟ್ಟು ಇಲ್ಲಿಂದ ಸ್ಮೂತ್ಲಿ ಕೆಳಗಡೆ ಬೀಳೋ ಸೂಚನೆ ಇದೆ, ನಂಬರ್ 2. ಓಕೆ, ಇಲ್ಲ ಸರ್ ಮಾರ್ಕೆಟ್ ಹಂಗೆ ಫ್ಲಾಟ್ ಓಪನ್ ಆಗ್ಬೋದು, 20,800 ಇಂದ ಹಿಡಿದು 20,750 ಆಸ್ಪಾಸ್ ಇಲ್ಲೇ ಓಪನ್ ಮಾಡ್ತಿದ್ದಾನೆ, ಫೈಟ್ ಮಾಡ್ತಿದ್ದಾನೆ ಅಂದ್ರೆ ನಾವು ಏನ್ ಮಾಡೋದು, ಎಕ್ಸಿಕ್ಯೂಷನ್ ಪ್ಯಾಟರ್ನ್ ಓನ್ಲಿ ಫ್ರೀ ವೇ ಎಲ್ಲಿದೆ ಇಲ್ಲಿ ಮಾಡ್ಲಿಕ್ಕೆ ವೇಟ್ ಮಾಡೋಣ, ಓನ್ಲಿ ಆಫ್ಟರ್ ದ ಬ್ರೇಕ್. ಇಲ್ಲ ಅಂದ್ರೆ ಮಾರ್ಕೆಟ್ ಇದ್ರ ಮಧ್ಯದಲ್ಲಿ ಇದ್ರೆ ನಾವೇನ್ ಮಾಡ್ತೀವಿ, ಆದಷ್ಟು ಟ್ರೇಡ್ ಗಳನ್ನ ಅವಾಯ್ಡ್ ಮಾಡ್ಕೋತೀವಿ. ಸೊ 20,800 ಇಂದ 20,600 ವರೆಗೂ ನೀವು ಟ್ರೇಡ್ ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು ಬೈ ಗೋವಿಂಗ್ ದ ಲೋವರ್ ಟೈಮ್ ಫ್ರೇಮ್. ಲೋವರ್ ಟೈಮ್ ಫ್ರೇಮ್ ಅಂದ್ರೆ ಸರ್ 5 ನಿಮಿಷಕ್ಕೆ ಹೋಗಿ ಸ್ವಿಚ್ ಮಾಡ್ಕೊಳ್ಳಿ. ಇನ್ ಕೇಸ್ ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಏನ್ ಮಾರ್ಕ್ ಆಗಿರ್ತಾವಲ್ಲ, ನಾವೇನ್ ಡ್ರಾ ಮಾಡಿದೀವಿ ಸಿಯರ್. ಸೊ ಡ್ರಾ ಮಾಡಿದ ಪ್ರಕಾರ ಇವತ್ತು ಮಾರ್ಕೆಟ್ ಏನಾಯ್ತು, ಈ ಲೆವೆಲ್ ಅನ್ನ ಬ್ರೇಕ್ ಮಾಡಿದೆ. ಬ್ರೇಕ್ ಮಾಡಿ ಹೋಲ್ಡ್ ಮಾಡಿದೆ. ಯಾವ್ದಪ್ಪ ಲೆವೆಲ್ ಅಂದ್ರೆ 20,750 ಲೆವೆಲ್. ಓಕೆ, ಮಾರ್ಕೆಟ್ ಇನ್ ಕೇಸ್ ಏನಾದ್ರು ನಾಳೆ ಓಪನಿಂಗ್ ಬೈ 20,800 to 20,750 ಟ್ರೇಡ್ ಮಾಡ್ತಾ ಇದ್ರೆ ಆದಷ್ಟು ಎಕ್ಸಿಕ್ಯೂಷನ್ ಸ್ಟಾಪ್ ಮಾಡ್ತೀರಿ. ಕೆಳಗಡೆ ಬಂದ್ರು ಕೂಡ ಫೇಕ್ ಬ್ರೇಕ್ ಡೌನ್ ಕೂಡ ತೋರಿಸಬಹುದು. ಬಿಕಾಸ್ ಮಾರ್ಕೆಟ್ ನೋಡಿ ಪ್ರತಿ ಸಲ ಟರ್ನ್ ಮಾಡಿದೆ, ಇಲ್ಲಿ ಕೂಡ ಬ್ರೇಕ್ ಡೌನ್ ಮಾಡ್ತಾ ಮತ್ತೆ ರಿವರ್ಸ್ ಆಗಿ ಟರ್ನ್ ಮಾಡೋ ಚಾನ್ಸಸ್ ಇದೆ. ಸೊ ನಾವೇನ್ ಮಾಡೋಣ, ಓನ್ಲಿ ಅಬೌವ್ ದಿಸ್ ಲೆವೆಲ್ ದೆನ್ ಓಕೆ, ಅದರ್ವೈಸ್ ವಿ ಆರ್ ನಾಟ್ ಗೋಯಿಂಗ್ ಟು ಮೇಕ್ ಎನಿಥಿಂಗ್ ಹಿಯರ್. ಓಕೆ, ಡನ್. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ ಅಂತ ಕೊಡ್ರಿ, ಎಕ್ಸಾಕ್ಟ್ಲಿ 20,700 ಓಪನ್ ಆಗಿದ್ದಾನೆ. ಸೊ ಆಲ್ರೆಡಿ ಸಪೋರ್ಟ್ ಇಸ್ಟಾಬ್ಲಿಷ್ಡ್ ಇದೆ. ಓಕೆ, ನಾವೇನ್ ಮಾಡೋಣ, ಇಲ್ಲಿ ಹೈಯರ್ ಲೋ ಆದ್ರೆ ವಾಪಸ್ ಟಾರ್ಗೆಟ್ ನ 20,800 ವರೆಗೂ ತಗೋಣ, ಸ್ಮಾಲ್ ಎಸ್ ಎಲ್ ಇಟ್ಕೊಂಡ್ಬಿಟ್ಟು. ಓಕೆ, ಒನ್ ಆಫ್ ದ ವೇ ಥಿಂಕಿಂಗ್. ಎರಡನೇ ಸಲ ಬ್ರೇಕ್ ಡೌನ್ ಇದೇ ರೀತಿ ಆಗಿದ್ದಾನೆ, ರೆಡ್ ಕ್ಯಾಂಡಲ್. ಆದರೂ ಕೂಡ ಈಸಿ ಇಲ್ಲ ಸರ್ ನೀವು ಇಲ್ಲಿ ಪುಟ್ ಬೈ ಮಾಡಕ್ಕೆ. ವಾಯ್? ಇಲ್ಲಿ ನೋಡಿ ಸರ್, ಸಪೋರ್ಟ್ ಇದೆ, ಮಾರ್ಕೆಟ್ ಬ್ರೀಚ್ ಆದ್ರೂ ಕೂಡ ಇಲ್ಲೇ ಸಪೋರ್ಟ್ ಆಗಿ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಬರಬಹುದು. ಓಕೆ, ಇನ್ ಕೇಸ್ ಮಾರ್ಕೆಟ್ ಇದನ್ನು ಕೂಡ ಬ್ರೀಚ್ ಮಾಡಿದ್ರೆ ಸೈಡ್ ವೇಸ್ ಟು ನೆಗೆಟಿವ್ ಹೋಗೋ ಚಾನ್ಸಸ್ ಇದೆ. ಅಷ್ಟು ಟ್ರೆಂಡಿ ಸಿಗೋದಿಲ್ಲ. ಕ್ವಾಂಟಿಟಿ ಸೈಜಿಂಗ್ ಇನ್ನು ಕಮ್ಮಿ ಮಾಡಬೇಕಾಗ್ತದೆ ಈ ಜಾಗದಲ್ಲಿ. ಸೊ ಓನ್ಲಿ ಕ್ವಾಂಟಿಟಿ ಸೈಜ್ ಜಾಸ್ತಿ ಮಾಡೋದು ಲೆವೆಲ್ ಯಾವುದು, 20,800 ಮೇಲೆಗಡೆ ಹೈಯರ್ ಲೋ ಆದ್ರೆ 21,000 ವರೆಗೂ ಹೋಗ್ತೀರಿ. ದಿಸ್ ಇಸ್ ಹೌ ಯು ಅನಲೈಸ್. ಓಕೆ, ಇವತ್ತೇ ಇದರ ಎಕ್ಸ್ಪೈರ್ ಆಗಿದೆ, ಯಾವುದೇ ರೀತಿ ಆಪ್ಷನ್ ಚೈನ್ ಅನಾಲಿಸಿಸ್ ಇದ್ದು ನೀಡ್ ಇಲ್ಲ. ನಾನೇನ್ ಮಾಡ್ತೀನಿ, ನಾಳೆ ಇನ್ ಕೇಸ್ ಏನೋ ಚೇಂಜಸ್ ಆಗ್ತಾ ಇದ್ದಿದ್ರೆ ಏನ್ ಮಾಡ್ತೀನಿ, ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಥವಾ ವಾಟ್ಸ್ಆಪ್ ಚಾನಲ್ ಅಂತೂ ಹಾಕ್ತಾ ಇರ್ತೀನಿ. ಓಕೆ, ನಾಳೆ ಯೂಟ್ಯೂಬ್ ಲೈವ್ ಕೂಡ ಬರ್ತಾ ಇದ್ದೀನಿ. ಇನ್ ಕೇಸ್ ಯಾರಿಗಾದ್ರೂ ಡೌಟ್ಸ್ ಗಳಿದ್ರೆ ನೀವು ಅಲ್ಲೇ ಲೈವ್ ಆಗಿ ಕೇಳ್ಕೊತೀರಿ, ಕ್ವೆಶನ್ಸ್ ಮಾಡ್ತೀರಿ, ಟ್ರೇಡ್ ಸೆಟಪ್ ಗಳನ್ನ ಯಾವ ರೀತಿ ನಾವು ಎಕ್ಸಿಕ್ಯೂಟ್ ಮಾಡ್ಕೋತೀವಿ ನೋಡ್ಕೋತೀರಿ, ಅಭ್ಯಾಸ ಮಾಡ್ಕೋತೀರಿ ಮತ್ತು ಚೆನ್ನಾಗಿ ಇರೋ ಟ್ರೇಡ್ ಗಳನ್ನ ಮಾಡಿ ಪ್ರಾಫಿಟೇಬಲ್ ಆಗ್ತೀರಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್.